ಮುಂದಿನ ವಾರ ಡಿಕೆಶಿ ಟೀಮ್ ಮತ್ತೆ ದೆಹಲಿ ಯಾತ್ರೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಾರಿ ಇನ್ನೂ ಹೆಚ್ಚು ಜನ, ಒಂದು 25 ಜನ ಡೆಲ್ಲಿಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟರ ಮಧ್ಯೆ 25 ಜನರನ್ನ ಮನವೊಲಿಸಿಕೊಳ್ಳಬಹುದು ತನ್ನ ಕಡೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ. 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತ ಸುದ್ದಿ. 4-5 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡೋದಕ್ಕೆ ಕೂಡ ಡಿಕೆ ಆಪ್ತರು ಚಿಂತನೆ ನಡೆಸಿದ್ದಾರಂತೆ. ಮುಂದಿನ ವಾರ ಡಿಕೆಶಿ ಟೀಮ್ನಿಂದ ಮತ್ತೆ ದೆಹಲಿ ಯಾತ್ರೆ. ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ನವೆಂಬರ್ 28ನೇ ತಾರೀಕು ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ಅದಕ್ಕೂ ಮುನ್ನ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಖಾತ್ರಿಪಡಿಸಿ ಅಂತ ಮನವಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಮೇಲೆ ಒತ್ತಡ ಹೇರೋದಕ್ಕೆ ಕೂಡ ಈ ಟೀಮ್ ಪ್ರಯತ್ನಿಸ್ತಾ ಇದೆಯಂತೆ. ಮುಂದಿನ ವಾರ ಡಿಕೆಶಿ ಟೀಮ್ ಮತ್ತೆ ದೆಹಲಿ ಯಾತ್ರೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಾರಿ ಇನ್ನೂ ಹೆಚ್ಚು ಜನ, ಒಂದು 25 ಜನ ಡೆಲ್ಲಿಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟರ ಮಧ್ಯೆ 25 ಜನರನ್ನ ಮನವೊಲಿಸಿಕೊಳ್ಳಬಹುದು ತನ್ನ ಕಡೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ. 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತ ಸುದ್ದಿ. 4-5 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡೋದಕ್ಕೆ ಕೂಡ ಡಿಕೆ ಆಪ್ತರು ಚಿಂತನೆ ನಡೆಸಿದ್ದಾರಂತೆ. ಮುಂದಿನ ವಾರ ಡಿಕೆಶಿ ಟೀಮ್ನಿಂದ ಮತ್ತೆ ದೆಹಲಿ ಯಾತ್ರೆ. ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ನವೆಂಬರ್ 28ನೇ ತಾರೀಕು ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ಅದಕ್ಕೂ ಮುನ್ನ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಖಾತ್ರಿಪಡಿಸಿ ಅಂತ ಮನವಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಮೇಲೆ ಒತ್ತಡ ಹೇರೋದಕ್ಕೆ ಕೂಡ ಈ ಟೀಮ್ ಪ್ರಯತ್ನಿಸ್ತಾ ಇದೆಯಂತೆ. ಮುಂದಿನ ವಾರ ಡಿಕೆಶಿ ಟೀಮ್ ಮತ್ತೆ ದೆಹಲಿ ಯಾತ್ರೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಾರಿ ಇನ್ನೂ ಹೆಚ್ಚು ಜನ, ಒಂದು 25 ಜನ ಡೆಲ್ಲಿಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟರ ಮಧ್ಯೆ 25 ಜನರನ್ನ ಮನವೊಲಿಸಿಕೊಳ್ಳಬಹುದು ತನ್ನ ಕಡೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ. 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತ ಸುದ್ದಿ. 4-5 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡೋದಕ್ಕೆ ಕೂಡ ಡಿಕೆ ಆಪ್ತರು ಚಿಂತನೆ ನಡೆಸಿದ್ದಾರಂತೆ. ಮುಂದಿನ ವಾರ ಡಿಕೆಶಿ ಟೀಮ್ನಿಂದ ಮತ್ತೆ ದೆಹಲಿ ಯಾತ್ರೆ. ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ನವೆಂಬರ್ 28ನೇ ತಾರೀಕು ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ಅದಕ್ಕೂ ಮುನ್ನ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಖಾತ್ರಿಪಡಿಸಿ ಅಂತ ಮನವಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಮೇಲೆ ಒತ್ತಡ ಹೇರೋದಕ್ಕೆ ಕೂಡ ಈ ಟೀಮ್ ಪ್ರಯತ್ನಿಸ್ತಾ ಇದೆಯಂತೆ. ಮುಂದಿನ ವಾರ ಡಿಕೆಶಿ ಟೀಮ್ ಮತ್ತೆ ದೆಹಲಿ ಯಾತ್ರೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಾರಿ ಇನ್ನೂ ಹೆಚ್ಚು ಜನ, ಒಂದು 25 ಜನ ಡೆಲ್ಲಿಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟರ ಮಧ್ಯೆ 25 ಜನರನ್ನ ಮನವೊಲಿಸಿಕೊಳ್ಳಬಹುದು ತನ್ನ ಕಡೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ. 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತ ಸುದ್ದಿ. 4-5 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡೋದಕ್ಕೆ ಕೂಡ ಡಿಕೆ ಆಪ್ತರು ಚಿಂತನೆ ನಡೆಸಿದ್ದಾರಂತೆ. ಮುಂದಿನ ವಾರ ಡಿಕೆಶಿ ಟೀಮ್ನಿಂದ ಮತ್ತೆ ದೆಹಲಿ ಯಾತ್ರೆ. ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ನವೆಂಬರ್ 28ನೇ ತಾರೀಕು ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ಅದಕ್ಕೂ ಮುನ್ನ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಖಾತ್ರಿಪಡಿಸಿ ಅಂತ ಮನವಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಮೇಲೆ ಒತ್ತಡ ಹೇರೋದಕ್ಕೆ ಕೂಡ ಈ ಟೀಮ್ ಪ್ರಯತ್ನಿಸ್ತಾ ಇದೆಯಂತೆ. ಮುಂದಿನ ವಾರ ಡಿಕೆಶಿ ಟೀಮ್ ಮತ್ತೆ ದೆಹಲಿ ಯಾತ್ರೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಾರಿ ಇನ್ನೂ ಹೆಚ್ಚು ಜನ, ಒಂದು 25 ಜನ ಡೆಲ್ಲಿಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟರ ಮಧ್ಯೆ 25 ಜನರನ್ನ ಮನವೊಲಿಸಿಕೊಳ್ಳಬಹುದು ತನ್ನ ಕಡೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ. 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತ ಸುದ್ದಿ. 4-5 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡೋದಕ್ಕೆ ಕೂಡ ಡಿಕೆ ಆಪ್ತರು ಚಿಂತನೆ ನಡೆಸಿದ್ದಾರಂತೆ. ಮುಂದಿನ ವಾರ ಡಿಕೆಶಿ ಟೀಮ್ನಿಂದ ಮತ್ತೆ ದೆಹಲಿ ಯಾತ್ರೆ. ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ನವೆಂಬರ್ 28ನೇ ತಾರೀಕು ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ಅದಕ್ಕೂ ಮುನ್ನ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಖಾತ್ರಿಪಡಿಸಿ ಅಂತ ಮನವಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಮೇಲೆ ಒತ್ತಡ ಹೇರೋದಕ್ಕೆ ಕೂಡ ಈ ಟೀಮ್ ಪ್ರಯತ್ನಿಸ್ತಾ ಇದೆಯಂತೆ.
ಮುಂದಿನ ವಾರ ಡಿಕೆಶಿ ಟೀಮ್ ಮತ್ತೆ ದೆಹಲಿ ಯಾತ್ರೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸರಿ ಇನ್ನೂ ಹೆಚ್ಚು ಜನ, ಒಂದು 25 ಜನ ಡೆಲ್ಲಿಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟರ ಮಧ್ಯೆ 25 ಜನರನ್ನ ಮನವೊಲಿಸಿಕೊಳ್ಳಬಹುದು ತನ್ನ ಕಡೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ. 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಸುದ್ದಿ. 4-5 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡೋದಕ್ಕೆ ಕೂಡ ಡಿಕೆ ಆಪ್ತರು ಚಿಂತನೆ ನಡೆಸಿದ್ದಾರಂತೆ. ಮುಂದಿನ ವಾರ ಡಿಕೆಶಿ ಟೀಮ್ನಿಂದ ಮತ್ತೆ ದೆಹಲಿ ಯಾತ್ರೆ. ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ನವೆಂಬರ್ 28ನೇ ತಾರೀಕು ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ಅದಕ್ಕೂ ಮುನ್ನ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಖಾತ್ರಿಪಡಿಸಿ ಅಂತ ಮನವಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಮೇಲೆ ಒತ್ತಡ ಹೇರೋದಕ್ಕೆ ಕೂಡ ಈ ಟೀಮ್ ಪ್ರಯತ್ನಿಸ್ತಾ ಇದೆಯಂತೆ. ಮುಂದಿನ ವಾರ ಡಿಕೆಶಿ ಟೀಮ್ ಮತ್ತೆ ದೆಹಲಿ ಯಾತ್ರೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸರಿ ಇನ್ನೂ ಹೆಚ್ಚು ಜನ, ಒಂದು 25 ಜನ ಡೆಲ್ಲಿಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟರ ಮಧ್ಯೆ 25 ಜನರನ್ನ ಮನವೊಲಿಸಿಕೊಳ್ಳಬಹುದು ತನ್ನ ಕಡೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ. 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಸುದ್ದಿ. 4-5 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡೋದಕ್ಕೆ ಕೂಡ ಡಿಕೆ ಆಪ್ತರು ಚಿಂತನೆ ನಡೆಸಿದ್ದಾರಂತೆ. ಮುಂದಿನ ವಾರ ಡಿಕೆಶಿ ಟೀಮ್ನಿಂದ ಮತ್ತೆ ದೆಹಲಿ ಯಾತ್ರೆ. ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ನವೆಂಬರ್ 28ನೇ ತಾರೀಕು ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ಅದಕ್ಕೂ ಮುನ್ನ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಖಾತ್ರಿಪಡಿಸಿ ಅಂತ ಮನವಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಮೇಲೆ ಒತ್ತಡ ಹೇರೋದಕ್ಕೆ ಕೂಡ ಈ ಟೀಮ್ ಪ್ರಯತ್ನಿಸ್ತಾ ಇದೆಯಂತೆ. ಮುಂದಿನ ವಾರ ಡಿಕೆಶಿ ಟೀಮ್ ಮತ್ತೆ ದೆಹಲಿ ಯಾತ್ರೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸರಿ ಇನ್ನೂ ಹೆಚ್ಚು ಜನ, ಒಂದು 25 ಜನ ಡೆಲ್ಲಿಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟರ ಮಧ್ಯೆ 25 ಜನರನ್ನ ಮನವೊಲಿಸಿಕೊಳ್ಳಬಹುದು ತನ್ನ ಕಡೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ. 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಸುದ್ದಿ. 4-5 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡೋದಕ್ಕೆ ಕೂಡ ಡಿಕೆ ಆಪ್ತರು ಚಿಂತನೆ ನಡೆಸಿದ್ದಾರಂತೆ. ಮುಂದಿನ ವಾರ ಡಿಕೆಶಿ ಟೀಮ್ನಿಂದ ಮತ್ತೆ ದೆಹಲಿ ಯಾತ್ರೆ. ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ನವೆಂಬರ್ 28ನೇ ತಾರೀಕು ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ಅದಕ್ಕೂ ಮುನ್ನ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಖಾತ್ರಿಪಡಿಸಿ ಅಂತ ಮನವಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಮೇಲೆ ಒತ್ತಡ ಹೇರೋದಕ್ಕೆ ಕೂಡ ಈ ಟೀಮ್ ಪ್ರಯತ್ನಿಸ್ತಾ ಇದೆಯಂತೆ.